ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ನಳಿನಿ ಅಶ್ವಿನ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ನಾವು ಇದು ಚಾಲೆಂಜ್ ಮಾಡ್ತಾ ಇದೀವಿ, 28 ಡೇಸ್ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡ್ತಾ ಇದೀವಿ. ಇದು ಫ್ರೀ ಚಾಲೆಂಜ್. ಸೊ ಇವತ್ತು 8ನೇ ದಿನ. ಸೊ ಎಷ್ಟು ಜನ ಪೂರ್ತಿ 7 ದಿನದ ಮುಗಿಸಿದೀರಾ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿ. ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು, ನಾವು ಪ್ರತಿ ಒಂದು ಏರಿಯಾನ ತಗೊಂಡು ಅದನ್ನ ಗ್ರೇಟ್ಫುಲ್ನೆಸ್ ಅಥವಾ ಗ್ರಾಟಿಟ್ಯೂಡ್ ಫೀಲಿಂಗ್ ನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಸೊ ಈ ದಿನ ಆ, ನಮ್ಮ ಊಟ, ಫುಡ್ ಫುಡ್ ಮತ್ತೆ ಊಟ, ಏನೇನ್ ಪದಾರ್ಥಗಳು ತಿಂತೀವಿ ನಾವು, ಊಟ ಮತ್ತೆ ಇದು ನೀರು. ಸೊ ಇದನ್ನ ನಾವು ಇದಕ್ಕೆ ನಾವು ನಮ್ಮ ಕೃತಜ್ಞತಾ ಭಾವನೆಯನ್ನ ವ್ಯಕ್ತಪಡಿಸ್ಬೇಕು, ನಮ್ಮ ಗ್ರಾಟಿಟ್ಯೂಡ್ ಫೀಲಿಂಗ್ ನ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ ಅದಕ್ಕೆ ಇವತ್ತಿನ ಹೆಸರು ಮ್ಯಾಜಿಕ್ ಇಂಗ್ರೀಡಿಯಂಟ್. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ಬೇಕು, ಏನೋ ಕಾರಣಕ್ಕೆ ನಿಮ್ಗೆ 1-2 ಗಂಟೆ ಲೇಟ್ ಆಗುತ್ತೆ ಊಟ ಮಾಡೋದು, ಇಲ್ಲ ಬೆಳಿಗ್ಗೆ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂದ್ರೆ ಎಷ್ಟು ನಿಮ್ಗೆ ಹಿಂಸೆ ಆಗುತ್ತಲ್ವಾ, ಆ ಸಂಕಟ ಆಗುತ್ತೆ, ಏನು ತಲೆನೇ ಓಡೋದಿಲ್ಲ, ಕನ್ಫ್ಯೂಷನ್ ಇರ್ಬೋದು, ಸಿಟ್ಟು ಬರ್ಬೋದು, ಇರಿಟೇಷನ್, ಏನೇನೆಲ್ಲ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಗೆ ಊಟ ತುಂಬಾ ಮುಖ್ಯ. ಟೈಮ್ಗೆ ಊಟ ಮಾಡೋದು ತುಂಬಾ ಮುಖ್ಯ. ಹಾಗೆ ನೀರ್ ಕುಡಿಯೋದು, ಬಾಯಾರಿಕೆ ಆದ ತಕ್ಷಣ ನಾವು ನೀರ್ ಕುಡಿಬೇಕು, ಇಲ್ಲಾಂದ್ರೆ ಡಿಹೈಡ್ರೇಷನ್ ಆಗುತ್ತೆ. ತುಂಬಾ ಬಿಸಿಲಿದ್ದಾಗ ನಾವು ಹೊರಗಡೆ ಓಡಾಡಿದ್ರೆ ಅದು ಡಿಹೈಡ್ರೇಷನ್ ಆಗುತ್ತೆ. ಆ ಹಾಗೇನೆ ಉಪವಾಸ ಇದ್ದಾಗ್ಲೂ ಡಿಹೈಡ್ರೇಷನ್ ಆಗುತ್ತೆ. ಸೊ ಹಾಗಾಗಿ ಈ ನೀರು ಮತ್ತೆ ಊಟ, ನಾವು ತಿನ್ನೋ ಊಟ ಇದೆಯಲ್ಲ, ಇದು ತುಂಬಾ ಮುಖ್ಯ. ಅದಕ್ಕೆ ನಾವು ತುಂಬಾ ಸಿಂಪಲ್ ಆಗಿ ಏನ್ ಮಾಡ್ಬೋದು, ಅದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಹಳೆ ಕಾಲದಿಂದಲೂ ನಾವು ಊಟಕ್ಕಿಂತ ಮುಂಚೆ ತಟ್ಟೆ ಮುಂದೆ ಕೈ ಮುಗಿದು ಅನ್ನಪೂರ್ಣೇಶ್ವರಿ ಅಥವಾ ಯಾರು ಊಟ ಹಾಕಿದ್ರೋ, ಏನೇನ್ ಯಾವ ರೀತಿ ನನ್ನ ಎದುರುಗಡೆ ಈಗ ನನ್ಗೆ ಊಟ ಸಿಗ್ತಾ ಇದೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಮನಸ್ಸಲ್ಲಿ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ವಿ. ಹಳೆ ಕಾಲದಿಂದನೂ ಅದ್ ನಡೆದು ಬಂದಿದ್ ರೀತಿ ಅಲ್ವಾ. ಸೊ ಈಗ ನಾವು ಫಾಸ್ಟ್ ಲೈಫ್ ಆಗ್ಬಿಟ್ಟು ಮಧ್ಯದಲ್ಲಿ ನಾವು ಅದನ್ನ ಮರ್ತ್ ಬಿಟ್ಟಿದೀವಿ. ಕೆಲವರು ಈಗ ಅದನ್ನು ಕಂಟಿನ್ಯೂ ಮಾಡ್ತಿರ್ಬೋದು, ಬಟ್ ನಾವು ಕೆಲವರು ಅದನ್ನ ಮರ್ತ್ ಬಿಟ್ಟಿದೀವಿ. ಹಾಗಾಗಿ ಇವತ್ತು ನಾವು ಸ್ವಲ್ಪ ಟೈಮ್ ತಗೊಂಡು ಅಟ್ಲೀಸ್ಟ್ ಇವತ್ತು ಒಂದು ದಿನ ನಾವು ಯಾವ್ಯಾವಾಗ ನಾವು ಊಟ ಮಾಡ್ತೀವಿ, ಯಾವ್ಯಾವಾಗ ನೀರ್ ಕುಡಿತೀವಿ, ಸೊ ಏನು ನಾವು ಏನೇನ್ ತಗೊಳ್ತೀವೋ ಅದಕ್ಕೆಲ್ಲ ಅದು ಊಟ ಮಾಡಕ್ಕಿಂತ ಮುಂಚೆ ಏನಾರ ತಿನ್ನೋದಕ್ಕಿಂತ ಹಣ್ಣಿರ್ಬೋದು, ಹಂಪಲಿರ್ಬೋದು, ಹಣ್ಣು ಹಂಪಲುಗಳು, ಇದು ಇರ್ಬೋದು, ತಿಂಡಿ ಇರ್ಬೋದು, ಊಟ ಇರ್ಬೋದು, ನೀರ್ ಕುಡಿತಿರ್ಬೋದು ಅಥವಾ ಜ್ಯೂಸ್ ಏನ್ ಕುಡಿತೀರಾ ಅದು. ಸೊ ಅದಕ್ಕಿಂತ ಮುಂಚೆ ಒಂದ್ ಕ್ಷಣ ಕಣ್ ಮುಚ್ಕೊಂಡು ನಾವು ಥ್ಯಾಂಕ್ ಯು ಅಂತ ಹೇಳೋಣ. ಓಕೆ, ಇವತ್ತಿನ ಚಾಲೆಂಜ್ ಅದೇನೆ. ಸೊ ಊಟ ತಿಂಡಿ ತಿನ್ನೋದು ಸರಿನೇ, ಅದನ್ನು ಹಾಗೆ ಹಾಗೆ ನಮ್ಗೆ ಅದು ಊಟ ತಿಂಡಿ ಇಲ್ಲಿ ತನಕ ನಮ್ಮ ತನಕ ಬರ್ಲಿಕ್ಕೆ ಯಾರ್ಯಾರ ಕಾರಣ. ಸೊ ರೈತ ಇದ್ರಲ್ಲಿ ಆ ಅದನ್ನ ಬೆಳಿಬೇಕಲ್ಲ, ಅಕ್ಕಿ ಬೇಳೆ ಯಾವ್ದು ನಮ್ಗೆ ಧಾನ್ಯಗಳು ಅವೆಲ್ಲ ಬೆಳೆದ್ರೆ ತಾನೇ ನಮ್ಗೆ ಇಲ್ಲಿ ತನಕ ಬರೋದು. ಅಲ್ಲಿಂದ ಸಪ್ಲೈಯರ್ಸ್ ಇರ್ತಾರೆ, ಅಲ್ಲಿಂದ ಮತ್ತೆ ಪಿಕ್ ಮಾಡೋರು ಇರ್ತಾರೆ, ಅದು ಧಾನ್ಯ ಬೆಳೆಯನ್ನೆಲ್ಲ ತೆಗೆದು ಇದು ಮಾಡಿ ಪ್ರೋಸೆಸ್ ಮಾಡಿ ಅಂದ್ರೆ ಇಲ್ಲಿ ತನಕ ನಾವು ತಿನ್ನೋ ತರ ಮಾಡೋದಕ್ಕೆ ಮಧ್ಯೆ ಎಷ್ಟೊಂದ್ ಜನ ಎಲ್ಲ ಅವರ ಕಾಂಟ್ರಿಬ್ಯೂಷನ್ ಕೊಡ್ತಾರಲ್ವಾ ಅವ್ರುಗಳು. ಆಮೇಲೆ ಅಂಗಡಿ ತಂದು ಸಪ್ಲೈ ಮಾಡ್ತಾರೆ, ಅಂಗಡಿಯಿಂದ ನಾವು ತಗೊಂಡ್ ಬರ್ತೀವಿ. ಹೀಗೆ ಅದು ಬೀಜ ಹಾಕಿ ಬೆಳೆದು ಇಲ್ಲಿ ತನಕ ಬರ್ಲಿಕ್ಕೆ ಏನೇನು ಕಾರಣ, ಅದನ್ನೆಲ್ಲ ಒಂದು ಕ್ಷಣ ನೆನ್ಸ್ಕೊಂಡು ನಾವು ಊಟಕ್ಕಿಂತ ಮುಂಚೆ ಅದನ್ನೆಲ್ಲ ನೆನ್ಸ್ಕೊಂಡು ಅದಕ್ಕೂ ನಾವು ಥ್ಯಾಂಕ್ ಯು ಹೇಳೋಣ. ಹಾಗೇನೆ ಅದು ಬೆಳಿಲಿಕ್ಕೆ ಏನ್ ಬೇಕು ಹೇಳಿ. ಭೂಮಿ ಭೂಮಿ ತುಂಬಾ ಮುಖ್ಯ. ಒಳ್ಳೆ ಭೂಮಿದು ಫಲವತ್ತಾದ ಭೂಮಿ, ಮಣ್ಣಿರ್ಬೇಕು, ಕರೆಕ್ಟ್ ಆಗಿ ಮಳೆ ಬರ್ಬೇಕು, ಇಲ್ಲ ಇರಿಗೇಷನ್ ಇದ್ರೆ ನೀರ್ ಬೇಕು, ಹೀಗೆ ಏನೇನ್ ಬೇಕು. ಸೊ ಅದೆಲ್ಲಾನು ಅದಕ್ಕೆಲ್ಲ ಏನೇನ್ ಬೇಕು, ಅದಕ್ಕೆ ಫರ್ಟಿಲೈಸರ್ಸ್ ಏನೋ ಅದಕ್ಕೂ ಆಹಾರ ಬೇಕಲ್ಲ. ಚೆನ್ನಾಗಿ ಬೆಳಿಲಿಕ್ಕೆ ಗಿಡಗಳಿಗೂ ನಾವು ಅದ್ರದ್ದೇ ಅದು ಹಾಕ್ಬೇಕು, ಊಟ ಹಾಕ್ಬೇಕು ಗಿಡಗಳಿಗೂ. ಸೊ ಅದನ್ನು ಎಲ್ಲಾನು ಒಂದ್ಸಲ ಎಲ್ಲಾನು ನೆನ್ಸ್ಕೊಂಡು ನಾವು ಅಟ್ಲೀಸ್ಟ್ 4 ಸಲ ಇವತ್ತಿನ ನೀವು ಯಾವತ್ ಮಾಡ್ತಿರೋ ಅವತ್ತು ಬೆಳಗಿಂದ ರಾತ್ರಿ ತನಕ 4 ಸಲನಾದ್ರೂ ಮತ್ತೆ ಯಾವ್ಯಾವಾಗ ನೀವು ಅದನ್ನ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ, ಅವಾಗ ಇವನ್ನೆಲ್ಲ ನೆನ್ಸ್ಕೊಂಡು ಯಾರ್ಯಾರ ಕಾರಣ, ಈಗ ಅಲ್ಲಿಂದ ಭೂಮಿಯಿಂದ ನಮ್ಮ ತಟ್ಟೆ ತನಕ ಬರ್ಲಿಕ್ಕೆ ನನ್ನ ಕೈಯಲ್ಲಿ ಇಟ್ಕೊಂಡಿರೋದಕ್ಕೆ ಯಾರ್ಯಾರ ಕಾರಣ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಥ್ಯಾಂಕ್ ಯು ಅಂತ ಹೇಳೋಣ. ಹಾಗೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಮೈಂಡ್ಫುಲ್ನೆಸ್ ಈಟಿಂಗ್ ಗೊತ್ತಿದೆ. ಅದೇನ್ ಮಾಡ್ತೀವಿ ನಾವು, ಪೂರ್ತಿ ಫೋಕಸ್ ಮಾಡ್ಬಿಟ್ಟು ಊಟ ಮಾಡ್ಬೇಕಾದ್ರೆ ಒಂದೊಂದು ತುತ್ತನ್ನು ತಗೊಂಡು ಅದ್ರದ್ದೆಲ್ಲ ಎಂಜಾಯ್ ಮಾಡ್ತೀವಲ್ಲ, ಏನೇನಿದೆ ಅಂತ ಬಾಯಲ್ಲಿ ಇಟ್ಕೊಂಡು ಟೇಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀವಿ. ಸೊ ಇದ್ರ ಜೊತೆಗೆ ಅದು ಸಾಧ್ಯ ಆದ್ರೆ ಮೈಂಡ್ಫುಲ್ ಈಟಿಂಗ್ ಕೂಡ ಮಾಡಿ. ಹಾಗೆ ನೀವು ಒಂದೊಂದು ತುತ್ತು ಇಟ್ಕೋಬೇಕಾದ್ರೂ, ಊಟ ಮಾಡ್ಬೇಕಾದ್ರೂ ನೀವು ಒಂದು ತುತ್ತು ಇಟ್ಕೊಂಡು ಅದಕ್ಕಿಂತ ಮುಂಚೆ ಕೈ ಮುಗ್ದು
ಒಂದೊಂದು ತುತ್ತು ತಿನ್ನಬೇಕಾದ್ರೂ ಅದು ರುಚಿಯಾಗಿದ್ದ ತುತ್ತು ಯಾರು ಮಾಡಿದ್ರು ಅಡಿಗೆ, ಅವ್ರಿಗೂ ನೀವೇ ಮಾಡಿದ್ರೆ ನಿಮ್ಮ ಅಡಿಗೆ ನಿಮಗೆ ನೀವು ಥ್ಯಾಂಕ್ ಯು ಹೇಳ್ಕೊಳ್ಳಿ. ಹೀಗೆ ಪ್ರತಿ ಒಂದು ತುತ್ತು ಇಟ್ಕೋಬೇಕಾರೆ, ಹಣ್ಣು ತಿನ್ಬೇಕಾರೆ ಸಾಧ್ಯವಾದಷ್ಟು ಜಾಸ್ತಿ ಜಾಸ್ತಿ ಸಲ ನೀವು ಇವತ್ತು ನಿಮ್ಮ ಫುಡ್ ಮತ್ತೆ ವಾಟರ್, ಅದಕ್ಕೆ ನೀವು ಏನೇನ್ ತಿಂತೀರಾ, ಆಹಾರ ಸೊ ಆಹಾರ ಮತ್ತೆ ಇದಕ್ಕೆ ನೀವು ಗ್ರಾಟಿಟ್ಯೂಡ್, ನಿಮ್ಮ ಕೃತಜ್ಞತಾ ಭಾವನೆಯನ್ನು ವ್ಯಕ್ತ ಮಾಡಿ. ತುಂಬಾ ಸಿಂಪಲ್ ಇವತ್ತು. ಸೊ ಯಾವ ದಿನ ಆಗುತ್ತೋ ಆ ದಿನ, ಓಕೆ, ಆ ದಿನ ಫುಲ್ ಡೇ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ಅಟ್ಲೀಸ್ಟ್ 24 hours ಮಾಡಿ. ನಮ್ಮ ಜೀವನದಲ್ಲಿ ಇವೆಲ್ಲ ಸಿಂಪಲ್, ಆಹಾರ ಮತ್ತು ನೀರು ಇವೆಲ್ಲ ತುಂಬ ಸಿಂಪಲ್. ಇದಕ್ಕೆಲ್ಲ ನಾವು ಗ್ರೇಟ್ಫುಲ್ನೆಸ್ ತೋರಿಸಿದ್ರೆ, ಗ್ರ್ಯಾಟಿಟ್ಯೂಡ್ ತೋರಿಸಿದ್ರೆ, ನಮ್ಮ ಡೀಪೆಸ್ಟ್ ಎಕ್ಸ್ಪ್ರೆಷನ್ ಏನದು ಗ್ರ್ಯಾಟಿಟ್ಯೂಡೇ ಆಗಿರುತ್ತೆ, ಅದನ್ನು ತೋರಿಸಿದ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಅದು. ಯಾವಾಗ ನಿಮಗೆಲ್ಲ ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಬರುತ್ತೋ ಆಹಾರ ಮತ್ತು ನೀರಿನ ಬಗ್ಗೆ, ಅದರಿಂದ ನೀವು ನೋಡಿ ಹೀಗೆ ಇದನ್ನು ಮಾಡಿದ್ರೆ, ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅದನ್ನು ವ್ಯಕ್ತ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಮ್ಯಾಜಿಕ್ ಆಗುತ್ತೆ ಅಂತ. ಜಸ್ಟ್ ಬರೀ ಬಾಯಲ್ಲಿ ಹೇಳೋದಲ್ಲ, ಆ್ಯಕ್ಚುಲಾಗಿ ನೀವು ತುಂಬಾ ಮನಸಾರೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ, ಕೃತಜ್ಞತಾ ಭಾವನೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಮ್ಯಾಜಿಕ್ ಆಗೋದನ್ನು ನೀವು ಕಣ್ಣಾರೆ ನೋಡ್ತೀರಾ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮ್ಮ ಲೈಫಲ್ಲಿ ಹೇಗೆ ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿಂದು ಇದು ಚಾಲೆಂಜ್, ಓಕೆ. ಸೊ ಇಲ್ಲಿ ತನಕ ನಾನು ಚಾಲೆಂಜ್ ಮಾಡಿದ್ದು ಡೈಲಿ ಮಾಡೋದಕ್ಕೆ ಏನು ಹೇಳಿದ್ದೆ ನಾನು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತೀವಿ, ಓಕೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ 10 ಬ್ಲೆಸ್ಸಿಂಗ್ಸ್ ಬರೆದು ಥ್ಯಾಂಕ್ ಯು ಅಂತ ಬರಿತೀವಿ. ಸೊ ಮತ್ತೊಂದ್ಸಲ ರಿಪೀಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೋತೀವಿ. ಅದಾದ್ಮೇಲೆ ಇದನ್ನ ಆವತ್ತಿಂದ ಯಾವತ್ತಿನ ಚಾಲೆಂಜ್ ಇರ್ತಾರೋ ಅದು ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ರಾತ್ರಿ ಮಲ್ಗೋಕಿನ ಮುಂಚೆ ಮ್ಯಾಜಿಕಲ್ ರಾಕ್ ಇದೆಯಲ್ಲ ಅದನ್ನ ಇಟ್ಕೊಂಡು ನೀವು ಇಡೀ ದಿನದ್ದು ಬೆಸ್ಟ್ ಮೂಮೆಂಟ್ ಏನು ಅದನ್ನ ನೆನ್ಸ್ಕೊಂಡ್ಬಿಟ್ಟು ಅದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು. ಸೊ ಇಷ್ಟ ಆಯ್ತು ಇವತ್ತಿಂದು, ಆಯ್ತಲ್ಲ, ಇಷ್ಟು 8ನೇ ದಿನದ್ದು ಚಾಲೆಂಜ್ ಮುಗೀತು. ಹಾಗೇನೆ ನಿಮ್ಗೆ ಇಲ್ಲಿ ತನಕ ಏನ್ ಮಾಡಿದ್ರಿ, ಹೇಗಾಗ್ತಿದೆ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ನೀವು ನನಗೆ ತಿಳಿಸಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದು ಇಷ್ಟ ಆಗಿತ್ತು ವಿಡಿಯೋ ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೇನೆ ಬೇರೆಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನನ್ನ ಚಾನೆಲ್ನ. ಆಮೇಲೆ ಶೇರ್ ಮಾಡಿ ಕೂಡ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಚಾಲೆಂಜ್ ನಂಬರ್ 9, 9ನೇ ದಿನದ್ದು ಚಾಲೆಂಜ್ ತಗೊಂಡ್ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಅಂಡ್ ಟಾಟಾ, ಬೈ ಬೈ.